ಹಾಯ್ ಎಲ್ರಿಗೂ, ನಾನು ಅಕ್ಕಿ ಟೀಚರ್ ಮೈ ಕ್ಲಾಸಸ್ ಅಕಾಡೆಮಿ ಬೈ ಲಂಗಲ್ನಿಂದ. ಆತ್ಮೀಯ ವಿದ್ಯಾರ್ಥಿಗಳೇ, 2021-22 ಪ್ರಶ್ನೆ ಪತ್ರಿಕೆಯನ್ನು ನಾವು ಇವತ್ತಿನಿಂದ ವಿಶ್ಲೇಷಣೆ ಮಾಡ್ತಾ ಹೋಗೋಣಂತ. ಮುಂದೆ ಬರ್ತಕ್ಕಂಥ ಅಂದ್ರೆ ಮಾರ್ಚ್ 1ರಂದು ನಡೀತಾ ಇರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆ ಎಂಟ್ರೆನ್ಸ್ ಎಕ್ಸಾಮ್ಗಳಿಗಾಗಿರ್ಬೋದು, ಮತ್ತು ಮಾರ್ಚ್ 29ರಂದು ನಡೀತಾ ಇರ್ತಕ್ಕಂಥ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಳಿಗೆ ಈ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ಇಲ್ಲಿ ನಡೀತಕ್ಕಂಥ ತರಗತಿಗಳು ತುಂಬಾ ಉಪಯುಕ್ತ ಆಗಿರ್ತವೆ. ಅಷ್ಟೇ ಅಲ್ಲ, ಆಳ್ವಾಸ್ ಎಕ್ಸಾಮ್ ಅಂತ ಬಂದಾಗ, ಆದರ್ಶ ಎಕ್ಸಾಮ್ ಅಂತ ಬಂದಾಗ ಎಲ್ಲ ಒಂದು ಎಕ್ಸಾಮ್ಗಳಿಗೂ ನಮ್ಮಲ್ಲಿ ನಡೀತಾ ಇರ್ತಕ್ಕಂಥ ತರಗತಿಗಳು ತುಂಬಾನೇ ಯೂಸ್ ಆಗಿರ್ತಾವೆ. ಈ ರೀತಿಯ ಪ್ರಶ್ನೆಗಳು ನಿಮ್ಗೆ ನೆಕ್ಸ್ಟ್ ಬಂದಾಗ ನೀವೇನು ಯಾವ ಒಂದು ಆನ್ಸರ್ನ ಟಿಕ್ ಮಾಡಬೇಕು ಅಂತಕ್ಕಂಥದನ್ನ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಪ್ರಶ್ನೆ ಪತ್ರಿಕೆಯನ್ನ ವಿಶ್ಲೇಷಣೆ ಮಾಡೋದ್ರಿಂದ ನೀವೇನ್ ಮಾಡ್ಬೋದಾಗಿದೆ, ನೋಡ್ಕೊಳ್ಬಹುದಾಗಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವು ಎಷ್ಟು ಓದ್ತೀವಿ ಅನ್ನೋದಕ್ಕಿಂತ ಎಷ್ಟು ಪ್ರಶ್ನೆಗಳನ್ನ ನಾವು ಪ್ರಶ್ನೆ ಪತ್ರಿಕೆನ ಬಿಡಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಕ್ಸಸ್ ಏನಾಗಿರ್ತೈತಿ, ಡಿಪೆಂಡ್ ಆಗಿರ್ತೈತಿ. ನಾವು ಯಾಕೆ ಈ ಮಾತನ್ನ ಹೇಳ್ತೀವಿ ಅಂದ್ರೆ, ನಾವು ತುಂಬಾ ಓದ್ತೀವಿ, ಬಟ್ ಪ್ರಶ್ನೆಗಳು ಯಾವ ರೀತಿ ಬರ್ತಾವೆ, ಪ್ರಶ್ನೆಗಳ ಪ್ಯಾಟರ್ನ್ ಯಾವ ತರ ಇರ್ತೈತಿ, ನಾವು ಯಾವ್ದನ್ನ ಟಿಕ್ ಮಾಡ್ಬೇಕು ಅಂತಕ್ಕಂಥ ಒಂದು ಸಾಮಾನ್ಯ ಜ್ಞಾನ ಕೂಡ ನಮ್ಗೆ ಇರ್ಲಿಲ್ಲ ಅಂತಂದ್ರೆ ನೀವು ಎಷ್ಟೇ ಓದಿದ್ರು ಕೂಡ ನೀವು ಎಕ್ಸಾಮ್ ಒಳಗೆ ಪಾಸ್ ಆಗೋದು ಏನಾಗ್ತೈತಿ, ಕಷ್ಟ ಆಗ್ತೈತಿ. ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ರಿ ಅಂತಂದ್ರೆ, ನಮ್ಮ ಒಂದು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ, ಪ್ರಶ್ನೆ ಪತ್ರಿಕೆಗಳನ್ನ ಹಿಂದಿನ ವರ್ಷದಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನ ನಾವು ವಿಶ್ಲೇಷಣೆಯನ್ನ ಮಾಡ್ತಾ ಇದೀವಿ. ಇಲ್ಲಿ ಕೇವಲ ನಿಮಗೆ ಪ್ರಶ್ನೆಯನ್ನ ಓದಿ ಆನ್ಸರ್ ಯಾವುದು ಅಂತ ಮಾತ್ರ ಹೇಳೋದಿಲ್ಲ, ಅದೇ ಆನ್ಸರ್ ಯಾಕೆ ಅಂತಕ್ಕಂಥದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ನೀಟಾಗಿ ತಿಳಿಸಿ ಹೇಳ್ತಾ ಇದೀವಿ. ಸೊ ಅದಕ್ಕೋಸ್ಕರ ಈ ರೀತಿಯ ತರಗತಿಗಳನ್ನ ನೀವು ನೋಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಮ ಎಕ್ಸಾಮ್ ಒಳಗ ಈ ರೀತಿಯ ಪ್ರಶ್ನೆಗಳ ಬಂದಾಗ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಟಿಕ್ ಮಾಡ್ಬೋದು. ಅಷ್ಟೇ ಅಲ್ಲ, ಪ್ರತಿ ವರ್ಷದ ನಾವು ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋದಾಗ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಪ್ರಶ್ನೆಗಳು ಏನಾಗ್ತಾ ಹೋಗ್ತಾವ, ರಿಪೀಟ್ ಆಗ್ತಾ ಇರ್ತಾವ. ಅದು ಪ್ರಶ್ನೆಗಳ ಒಂದು ಏನು ಕೇಳ್ತಕ್ಕಂಥ ವಿಧಾನ ಹಿಂದೆ ಮುಂದೆ ಆಗಿರ್ಬೋದು ಪ್ರಶ್ನೆ, ಬಟ್ ಏನಾಗ್ತದಪ್ಪ ಅಂದ್ರೆ ಅಲ್ಲಿರ್ತಕ್ಕಂಥ ವಿಷಯ ಪದೇ ಏನಾಗ್ತದೆ, ರಿಪೀಟ್ ಆಗ್ತದೆ. ಸೊ ಅದಕ್ಕೋಸ್ಕರ ನೀವು ಈ ರೀತಿಯ ಪ್ರಶ್ನೆ ಪತ್ರಿಕೆಗಳನ್ನ ವಿಶ್ಲೇಷಣೆ ಮಾಡ್ತಕ್ಕಂಥ ತರಗತಿಗಳನ್ನ ನೋಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಎಕ್ಸಾಮ್ ಏನಾಗ್ತದೆ, ಈಸಿ ಆಗ್ತದೆ. ಅಷ್ಟೇ ಅಲ್ಲ ವಿದ್ಯಾರ್ಥಿಗಳೇ, ಈ ರೀತಿಯ ತರಗತಿಗಳು ನಿಮ್ಗೆ ಬೇಕು ಅಂತಂದ್ರೆ ಆಲ್ರೆಡಿ ನಮ್ಮ ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನಲ್ಲಿ ಹಲವಾರು ತರಗತಿಗಳನ್ನ ನಾವು ಅಪ್ಲೋಡ್ ಅನ್ನ ಮಾಡಿದ್ದೇವೆ. ಸೊ ಯಾರಾದ್ರೂ ತರಗತಿಗಳನ್ನ ನೋಡ್ಲಿಲ್ಲ ಅಂತಂದ್ರೆ ಇನ್ನೂ ಕೂಡ ನಿಮಗೆ ಟೈಮ್ ಇದೆ, ನೀವು ಹೋಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಆ ತರಗತಿಗಳನ್ನ ನೋಡ್ಕೊಂಡು ನಿಮ್ಮ ಒಂದು ತಯಾರಿಯನ್ನ ಚುರುಕೊಳಿಸಬಹುದು. ಅಷ್ಟೇ ಅಲ್ಲ, ನಿರಂತರ ತರಗತಿಗಳು ನಿಮಗೆ ಬೇಕು ಅಂತಂದ್ರೆ ನಮ್ಮ ಒಂದು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ನ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ಆ ರೀತಿ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂತಂದ್ರೆ ನಾವು ಅಪ್ಲೋಡ್ ಮಾಡಿದಂತ ವಿಡಿಯೋಗಳು ಫಸ್ಟ್ ನಿಮಗೆ ಏನಾಗ್ತಾವ, ಬಂದು ತಲುಪ್ತಾವ. ಸೊ ಹಾಗಾದ್ರೆ ಇದು ಕೇವಲ ಮುರಾರ್ಜಿ ಮಾತ್ರ ಅಲ್ಲ, ಆಳ್ವಾಸ್ ಆಗಿರ್ಬಹುದು, ಆದರ್ಶ ಆಗಿರ್ಬಹುದು, ಆಮೇಲೆ ಅಳಿಕೆ ಶಾಲೆಗಳಾಗಿರ್ಬಹುದು, ಮತ್ತೆ ಮುರಾರ್ಜಿ ಶಾಲೆಗಳಾಗಿರ್ಬಹುದು, ಎಲ್ಲಕ್ಕೂ ಕೂಡ ಯೂಸ್ ಆಗ್ತಕ್ಕಂಥ ತರಗತಿಗಳನ್ನ ನಾವು ಮಾಡ್ತಾ ಇದೀವಿ. ಸೊ ಹಾಗಿದ್ರೆ ನಮ್ಗೆ ಆಲ್ರೆಡಿ ಗೊತ್ತೈತಿ, ನಮ್ಮ ಒಂದು ಮುರಾರ್ಜಿ ದೇಸಾಯಿ ಎಕ್ಸಾಮ್ ನಲ್ಲಿ ಏನ್ ಮಾಡಿರ್ತಪ್ಪ ಅಂದ್ರೆ 5 ವಿಭಾಗದಲ್ಲಿ ಒಟ್ಟಾರೆಯಾಗಿ 100 ಪ್ರಶ್ನೆಗಳನ್ನ ಕೇಳಿರ್ತಾರೆ ಮತ್ತು 100 ಅಂಕಗಳನ್ನ ಒಳಗೊಂಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯನ್ನ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅಲ್ಲಿ ಪ್ರಶ್ನೆಗಳನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಕೇಳಿರ್ತಾರೆ. ಸೊ ಅದಕ್ಕೋಸ್ಕರ ಒಟ್ಟಾರೆ 5 ವಿಭಾಗಗಳು ಅಂದಾಗ ಮೊದಲನೇ ವಿಭಾಗ ಯಾವ್ದು ಬರ್ತದೆ ಅಂದ್ರೆ ಕನ್ನಡ ವಿಭಾಗದಲ್ಲಿ ಅಂತ ಬಂದಾಗ ಒಟ್ಟಾರೆ 20 ಪ್ರಶ್ನೆಗಳು ಮತ್ತೆ 20 ಅಂಕಗಳು. ಹಾಗಾದ್ರೆ ನಾವು ಮೊದಲನೇ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನೈತಿ ಅಂತಂದ್ರೆ, ಮೊದಲನೇ ಪ್ರಶ್ನೆ ವಂದಿ ಮಾದಿಗರು. ಹಾಗಾದ್ರೆ ವಂದಿ ಮಾದಿಗರು ಅಂತಂದ್ರೆ ಯಾರು? ಇದು ಸಮಾನಾರ್ಥಕ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಈ ಪ್ರಶ್ನೆ ನಿಮ್ಮ 5ನೇ ತರಗತಿಯ ಪುಸ್ತಕದಲ್ಲಿ ಈ ಒಂದು ಏನಪ್ಪಾ ಅಂದ್ರೆ ಈ ಒಂದು ಶಬ್ದ ಇದೆ, ವಂದಿ ಮಾದಿಗರು ಅಂತ ಹೇಳಿ. ಹಾಗಾದ್ರೆ ವಂದಿ ಮಾದಿಗರು ಅಂದ್ರೆ ಯಾರು? 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಎ ಸೈನಿಕರು, ಬಿ ಮಗಧ ದೇಶದವರು, ಸಿ ಮಂತ್ರಿಗಳು, ಮತ್ತೆ ಡಿ ಹೊಗಳು ಭಟ್ಟರು. ಹಾಗಾದ್ರೆ ವಂದಿ ಮಾದಿಗರು ಸೈನಿಕರು ಬರೋದಿಲ್ಲ, ಮಗಧರು ಅಂತ ಅಂದ ತಕ್ಷಣ ಮಗಧ ದೇಶದವರು ಬರೋದಿಲ್ಲ, ಮಂತ್ರಿಗಳು ಅಲ್ಲ, ಮತ್ತೆ ಹೊಗಳು ಭಟ್ಟರು. ಹಾಗಾದ್ರೆ ವಂದಿ ಮಾದಿಗರು ಅಂತಂದ್ರೆ ಯಾರು? ಹೊಗಳು ಭಟ್ಟರು. ವಂದಿ ಮಾದಿಗರನ್ನ ನಾವ್ ಏನಂತ ಕರಿತೀವಿ? ಹೊಗಳು ಭಟ್ಟರು ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಹಿಂದಿನ ಕಾಲದೊಳಗ ಈ ವಂದಿ ಮಾದಿಗರು ಅಂತ ಇರ್ತಾ ಇದ್ರು. ಈ ವಂದಿ ಮಾದಿಗರು ಏನಪ್ಪಾ ಅಂತಂದ್ರೆ ಕೆಲಸ ಏನು, ಬರೀ ಹೊಗಳುದು. ರಾಜ ಏನ್ ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಕೇವಲ ಅವನನ್ನ ಏನ್ ಮಾಡುದು, ಹೊಗಳುದು. ಬರೀ ಹೊಗಳ್ತಕ್ಕಂಥ ಕೆಲಸಕ್ಕನ್ನ ಏನಪ್ಪಾ ಅಂತಂದ್ರೆ ಈ ವಂದಿ ಮಾದಿಗರನ್ನ ಏನ್ ಮಾಡ್ತಾರೆ, ರಾಜ ನೇಮಿಸ್ಕೊಳ್ತಿದ್ದ. ಸೊ ಅವರು ಅವನ ಒಂದು ಆಸ್ಥಾನದೊಳಗ ಅವನು ಮಾಡಿದಂತ ಕೆಲಸ ಕಾರ್ಯಗಳನ್ನ, ಅವನ ಒಂದು ಕಾರ್ಯವೈಖರಿಯನ್ನ, ಅವನ ಒಂದು ರಾಜ ದರ್ಬಾರನ್ನ ಎಲ್ಲವನ್ನು ಕೂಡ ಏನ್ ಮಾಡ್ತಾ ಇದ್ರು, ಹೊಗಳ್ತಾ ಇದ್ರು. ಸೊ ಇವ್ರನ್ನ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ವಂದಿ ಮಾದಿಗರು ಅಂತ ಹೇಳಿ ಏನ್ ಮಾಡ್ತಾ ಇದ್ರೆ, ಕರಿತಾ ಇದ್ರು. ಇನ್ನು ನೆಕ್ಸ್ಟ್ ಬಂದಾಗ ಎರಡನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಬಾಲಕರು ಪತ್ರಗಳನ್ನು ಹಂಚಿದರು, ಇದನ್ನು ಏಕವಚನದಲ್ಲಿ ಹೇಳಿದಾಗ ಅಂತ ಕೇಳಿದ್ದಾರೆ. ಹಾಗಾದ್ರೆ ಆಲ್ರೆಡಿ ಈ ರೀತಿಯ ಪ್ರಶ್ನೆ ಹಿಂದ್ಗಡೆ ಅಂದ್ರೆ 2025ನೇ ನಾವು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದೊಳಗೆ ಸೇಮ್ ಇದೇ ರೀತಿಯಾಗಿರ್ತಕ್ಕಂಥ ಪ್ಯಾಟರ್ನ್, ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯಲ್ಲಿ ಏನಾಗೈತಪ್ಪ ಅಂತಂದ್ರೆ ರಿಪೀಟ್ ಆಗೈತೆ. ಸೊ ಅದಕ್ಕೋಸ್ಕರ ಪ್ರಶ್ನೆಗಳು ಪದೇ ರಿಪೀಟ್ ಆಗೋದ್ರಿಂದ ನೀವೇನು ತರಗತಿಗಳನ್ನ ನೋಡ್ಕೊಂಡ್ರಿ ಅಂತಂದ್ರೆ
ಯಾವ ರೀತಿಯ ಪ್ರಶ್ನೆಗಳು ಬರ್ತಾವ ಅಂತ ಹೇಳಿ ನಿಮ್ಗೆ ಏನಾಗ್ತದೆ ಗೊತ್ತಾಗ್ತದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಬಾಲಕರು ಪತ್ರಗಳನ್ನು ಹಂಚಿದರು, ಇದನ್ನು ಏಕವಚನದಲ್ಲಿ ಬರೆದಾಗ ಹಾಗಾದ್ರೆ ಬಾಲಕರು ಏಕವಚನದಲ್ಲಿ ಏನಾಗ್ತದೆ ಹೇಳ್ರಿ, ಬಾಲಕ ಆಗ್ತದೆ. ಹಾಗಾದ್ರೆ ಬಾಲಕ ಇಲ್ಲಿ 4 ಆಪ್ಷನ್ಗಳನ್ನು ನೋಡ್ರಿ. ಫಸ್ಟ್ ಏನೈತಿ, ನೆಲದ ಮೇಲೆ ಪತ್ರಗಳು ಹರಡಿದ್ದವು. ಹಾಗಾದ್ರೆ ಇಲ್ಲಿ ಬಾಲಕ ಅಂತಕ್ಕಂಥದ್ದು ಎಲ್ಲೂ ಬಂದಿಲ್ಲ. ಸೊ ಆಪ್ಷನ್ ಏನಾಗ್ತತಿ, ತಪ್ಪಾಗ್ತತಿ. ಇನ್ನ ಸಿ ನೋಡಿದಾಗ ತಮ್ಮ ಪತ್ರ ಓದಿದನು. ಸೊ ಇದು ಕೂಡ ಬರೋದಿಲ್ಲ. ಪತ್ರಗಳು ಗಾಳಿಗೆ ಹಾರಾಡಿದವು, ಇದು ಕೂಡ ಏನಾಗೋದಿಲ್ಲ, ಬರೋದಿಲ್ಲ. ಹಾಗಾದ್ರೆ ಬಿ ಆಪ್ಷನ್ ಅನ್ನ ನೋಡಿದಾಗ ಬಾಲಕರು, ಅದು ಏಕವಚನದಲ್ಲಿ ಬಂದಾಗ ಏನಾಗ್ತತಿ, ಬಾಲಕ. ಪತ್ರ ಅಂತಂದ್ರೆ ಒಂದಿರ್ತದೆ, ಪತ್ರಗಳನ್ನು ಅಂದಾಗ ಏನಾಗ್ತಾವ, ತುಂಬಾ ಆಗಿರ್ತಾವ. ಹಾಗಾದ್ರೆ ಪತ್ರವನ್ನು ಹಂಚಿದನು, ಬಾಲಕ ಪತ್ರವನ್ನು ಹಂಚಿದನು, ಬಾಲಕರು ಪತ್ರಗಳನ್ನು ಹಂಚಿದರು. ಇದನ್ನು ಏಕವಚನದಲ್ಲಿ ಬರ್ದಾಗ ಅದೇನಾಗ್ತದಪ್ಪ ಅಂದ್ರೆ ಬಾಲಕ ಪತ್ರವನ್ನು ಹಂಚಿದನು ಅಂತಕ್ಕಂಥದ್ದು ಏನಾಗ್ತತಿ, ಸರಿ ಉತ್ತರ ಆಗ್ತತಿ. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆ ಅಂತ ಬಂದಾಗ, ಅಕ್ಕ ಪದವನ್ನು ಬಿಡಿಸಿ ಬರೆದಾಗ, ನಾನು ಆಲ್ರೆಡಿ ಹೇಳಿದ್ದಿ ಹಿಂದಿನ ಒಂದು ತರಗತಿಯೊಳಗೂ ಕೂಡ ಇದೇ ಪ್ರಶ್ನೆ ಏನಾಗೈತಿ, ಇದೇ ರೀತಿಯ ಪ್ರಶ್ನೆ ಏನಾಗೈತಿ, ರಿಪೀಟ್ ಆಗೈತಿ. ಅಲ್ಲಿ ಪ್ರಕೃತಿ ಅಂತಕ್ಕಂಥ ಒಂದು ಶಬ್ದ ಬಂದಿತ್ತು, ಇಲ್ಲಿ ಏನ್ ಬಂದೈತಿ, ಅಕ್ಕ ಅಂತಕ್ಕಂಥ ಶಬ್ದ ಬಂದೈತಿ. ಸೊ ನಾನು ನಿಮ್ಗೆ ಹೇಳಿದ್ದೆ ಮೊದ್ಲು ನಾ ಕನ್ನಡ ತರಗತಿಗಳನ್ನ ಮಾಡುವಂತ ಸಂದರ್ಭದೊಳಗನೆ ನಿಮಗೆ ಹೇಳಿದ್ದೆ, ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಕನ್ ಬಳಿಗಳನ್ನ ಕ ಕಿ ಕಿ ಅಂತ ನೀವೇನ್ ಪ್ರಾಕ್ಟೀಸ್ ಮಾಡೋ ಬದಲಾಗಿ ಕ ಅ ಸೇರಿದ್ರೆ ಏನಾಗ್ತತಿ, ಕ ಆಗ್ತತಿ. ಕ ಆ ಸೇರಿದ್ರೆ ಏನ ಅಕ್ಕ ಆಗ್ತತಿ, ಕ ಈ ಸೇರಿದ್ರೆ ಏನಾಗ್ತತಿ, ಕಿ ಆಗ್ತತಿ. ಈ ರೀತಿ ನೀವು 1-2 ಸಲ ಬರೆದು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ 1 ಮಾರ್ಕ್ಸ್ ಅಂತಕ್ಕಂಥದ್ದು ನಿಮ್ಗೆ ಏನಾಗಿರ್ತತಿ, ಕಟ್ಟಿಟ್ಟ ಬುತ್ತಿ ಆಗಿರ್ತದೆ. ಸೊ ಇನ್ನೂ ಕೂಡ ಟೈಮ್ ಐತಿ, ನೀವು ಇದನ್ನ ಏನ್ ಮಾಡ್ರಿ, ಪ್ರಾಕ್ಟೀಸ್ ಮಾಡ್ರಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಅಕ್ಕ ಪದವನ್ನು ಬಿಡಿಸಿ ಬರೆದಾಗ, ಅಕ್ಕ ಅಂತಂದಾಗ ಸರಿ ಏನೈತಿ, ಸ್ವರ. ಇನ್ನ ಪ್ಲಸ್ ಇದಕ್ಕೆ ನಾವು ಏನನ್ನ ಸೇರಿಸ್ಬೇಕು, ಕ. ಹೌದಾ, ಕ ಅ ಸೇರಿದ್ರೆ ಏನಾಗ್ತತಿ, ಕ ಆಗ್ತದೆ. ಹಾಗಾದ್ರೆ ಇಲ್ಲಿ ಮತ್ತೆ ಮತ್ತೆ ಅದೇ ಅಕ್ಷರದ ಮತ್ತೊಂದು ಅಕ್ಷರ ಏನಾಗೈತಪ್ಪ ಅಂತಂದ್ರೆ ಒತ್ತಕ್ಷರವಾಗಿ ಬಂದ. ಹಾಗಾದ್ರೆ ಒತ್ತಕ್ಷರವಾಗಿ ಬಂದತಿ ಅಂತಂದ್ರೆ ನಾವು ಒತ್ತಕ್ಷರವನ್ನು ಕೂಡ ಏನ್ ಮಾಡ್ಬೇಕಾಗ್ತತಿ, ಬರ್ಕೋಬೇಕಾಗ್ತದೆ. ಹಾಗಾದ್ರೆ ಖ ಅದು ವ್ಯಂಜನ ಅಕ್ಷರಿಗೆ ಅ ಸೇರಿದಾಗ ಏನಾಗ್ತದೆ, ಅದು ಖ ಆಗ್ತದೆ. ಹಾಗಾದ್ರೆ ಈ ರೀತಿಯಾಗಿರ್ತಕ್ಕಂಥದ್ದು ಏನಾಗಿರ್ತೈತಿ, ಸರಿಯಾದಂತ ಆಯ್ಕೆ ಆಗಿರ್ತದೆ. ಹಾಗಾದ್ರೆ ಇದ್ರೊಳಗೆ ಯಾವ್ದು ಬಂದೈತೆ, ಇಲ್ಲಿ ಆ ಬಂದಿದೆ. ಸೊ ಅಕ್ಕ ಅಲ್ಲ, ಅವ್ರು ಏನ್ ಕೇಳಿದ್ರೆ ಅಕ್ಕ ಕೇಳಿದ್ರೆ ಅಕ್ಕಿ, ಇದು ಕೂಡ ತಪ್ಪಾಗ್ತೈತಿ. ಇದಂತೂ ಸುದ್ದಿಯೊಳಗ ಇಲ್ಲ. ಹಾಗಾದ್ರೆ ಸರಿಯಾದಂತ ಆನ್ಸರ್ ಯಾವ್ದು ಬರ್ತದಪ್ಪ ಅಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತೈತಿ, ಸರಿಯಾಗಿರ್ತೈತಿ. ಓಕೆ, ಅಕ್ಕ ಪದವನ್ನ ಬಿಡಿಸಿ ಬರೆದಾಗ ಸರಿಯಾದಂತ ಉತ್ತರ ಯಾವ್ದಪ್ಪ ಅಂತಂದ್ರೆ ಅಕ್ಕ ಅಂತಕ್ಕಂಥದ್ದು ಏನಾಗಿರ್ತದೆ, ಸರಿಯಾಗಿರ್ತದೆ. ಇನ್ನು ನೆಕ್ಸ್ಟ್ 3ನೇ ಪ್ರಶ್ನೆ ಅಂತ ಬಂದಾಗ, 3ನೇ ಪ್ರಶ್ನೆ ಏನಿದೆ ಅಂತಂದ್ರೆ ಭಾರತ ದೇಶ ಸ್ವತಂತ್ರವಾದ ದಿನ. ಸೇಮ್ ರಿಪೀಟ್ ಕ್ವಶನ್. ಅಲ್ಲಿ ಏನಪ್ಪಾ ಅಂತಂದ್ರೆ ನಿಮಗೇನು ಕನ್ನಡ ಅಂಕಿಗಳನ್ನ ಬರೆಯೋದಕ್ಕೆ ಬರಬೇಕು. ಓಕೆ, ಹಿಂದಿನ ಏನೋ ಪ್ರಶ್ನೆ ಪತ್ರಿಕೆನ ನಾವು ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದೊಳಗೆ ಯಾರಾದ್ರೂ ನೋಡ್ಲಿಲ್ಲ ಅಂದ್ರೆ ತೆಗೆದು ನೋಡ್ರಿ, ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ಬಂದಿತ್ತು. ಓಕೆ, ಇಲ್ಲಿ ಕೂಡ ಏನ್ ಮಾಡಿದ್ರಪ್ಪ ಅಂದ್ರೆ ಇದೇ ರೀತಿ ಪ್ರಶ್ನೆ ಕೇಳಿದ. ನಿಮಗ 1ರಿಂದ 100ರವರೆಗೆ ನಿಮಗ ಯಾವ ಕನ್ನಡ ಅಂಕಿಗಳ ಗೊತ್ತಿದ್ರೆ ನೀವು ಈ ರೀತಿಯ ಪ್ರಶ್ನೆಗಳನ್ನ ಈಸಿಯಾಗಿ ಏನ್ ಮಾಡ್ಬೋದಪ್ಪ ಅಂದ್ರೆ ಫೈಂಡ್ ಔಟ್ ಮಾಡ್ಬೋದು. ಹಾಗಾದ್ರೆ ಭಾರತ ದೇಶ ಸ್ವತಂತ್ರವಾದ ದಿನ ನಮಗ್ ಗೊತ್ತೈತಿ. ಭಾರತ ದೇಶ ಯಾವಾಗ ಸ್ವತಂತ್ರ ಆಗೈತಿ, 15 ಆಗಸ್ಟ್ ಅಂದ್ರೆ 8ನೇ ತಿಂಗಳ 1947ನೇ ಇಸ್ವಿಯೊಳಗ ನಮ್ಮ ಭಾರತ ಏನಾಗೈತಿ, ಸ್ವತಂತ್ರ ಆಗಿದೆ. 1947ರೊಳಗ 15/8/1947ರಲ್ಲಿ ನಮಗ ಸ್ವಾತಂತ್ರ್ಯ ಸಿಕ್ಕಂತ ದಿನ. ಹಾಗಾದ್ರೆ ಇದು ನೋಡಿ ಎಷ್ಟು ಬರ್ತೈತಿ, 1 ಹಾಗಾದ್ರೆ 1 ಎಷ್ಟಾಗ್ತತಿ, 11 ಆಗ್ತೈತಿ. ಇಲ್ಲಿ 2, ಹೌದಾ, 2 1 21 ಆಗ್ತದೆ. ಹಾಗಾದ್ರೆ 2 0 20 ಆಗ್ತದೆ, ಬರೋದಿಲ್ಲ. ಹಾಗಾದ್ರೆ 15/8/1947 ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ದಿನ ಯಾವುದು, 15/8/1947. ಆಪ್ಷನ್ ಸಿ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು ನೆಕ್ಸ್ಟ್ ಬಂದಾಗ 5ನೇ ಪ್ರಶ್ನೆ ಏನಿದೆ ಅಂದ್ರೆ ಧೀರ ಸೇನಾನಿ ಬೇವೂರರು ಈ ಜಿಲ್ಲೆಗೆ ಸೇರಿದ್ದಾರೆ. ಇದು ನಿಮ್ಮ ತರಗತಿಯೊಳಗೆ ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆ. ನಾನು ನಿಮ್ಗೆ ಹೇಳಿದ್ದೆ ಕೇವಲ ಗ್ರಾಮರ್ ಮಾತ್ರ ಅಲ್ಲ, ಅದು ರಿಲೇಟೆಡ್ ನೀವು ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಏನ್ ಮಾಡ್ಬೇಕಾಗ್ತತಿ, ಬಿಡಿಸ್ಬೇಕಾಗ್ತದೆ. ನೀವು ಕರೆಕ್ಟ್ ಆಗಿ ಬಿಡಿಸಿದ್ರಿ ಅಂತಂದ್ರೆ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಈಸಿಯಾಗಿ ಪ್ರಶ್ನೆಗಳನ್ನ ನೀವೇನ್ ಮಾಡ್ಬೋದು, ಬಿಡಿಸ್ಬೋದು. ಹಾಗಾದ್ರೆ ನೋಡ್ರಿ, ಧೀರ ಸೇನಾನಿ ಬೇವೂರರು ಯಾವ ಜಿಲ್ಲೆಗೆ ಸೇರಿದ್ದಾರೆ, ಇದು ನೇರವಾದಂತ ಪ್ರಶ್ನೆಗೆ ನೇರವಾದಂತ ಉತ್ತರ. ಅವರು ಬೇವೂರರು ಬಾಗಲಕೋಟೆ ಜಿಲ್ಲೆಗೆ ಏನ್ ಮಾಡಿದ್ದಾರೆ, ಸೇರಿದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ನೆಕ್ಸ್ಟ್ ಬಂದಾಗ 6ನೇ ಪ್ರಶ್ನೆ ಏನಿದೆ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ನಾಟಕವನ್ನು ಪಂಜರ ಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು. ನೋಡ್ರಿ, ಈ ಪ್ರಶ್ನೆ ಕೂಡ ಏನಾಗೈತಿ, ರಿಪೀಟ್ ಆಗೈತೆ. ಹೌದಾ, ಹಿಂದೆ ಏನ್ ಕೇಳಿದ್ರೆ 2025ರ ಪ್ರಶ್ನೆ ಪತ್ರಿಕೆಯೊಳಗೆ ಏನ್ ಕೇಳಿದ್ರಪ್ಪ ಅಂತಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರ ಪಂಜರ ಶಾಲೆ ಅಂತಕ್ಕಂಥ ಇನ್ನು ನಾಟಕವನ್ನ BV ಕಾರಂತರ್ ಅವರು ಯಾವ ಭಾಷೆಯಿಂದ ಕನ್ನಡಕ್ಕೆ ಅನುವಾದಿಸಿದ್ದಾರೆ ಅಂತ ಕೇಳಿದ್ರು. ನಾ ಹೇಳಿದ್ದೆ ನಿಮ್ಗೆ, ನಮ್ಮ ರಾಷ್ಟ್ರಗೀತೆ ಆಗಿರ್ತಕ್ಕಂಥ ಜನಗಣಮನವನ್ನ ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಅದು ಯಾವ ಭಾಷೆ ಒಳಗೈತಿ, ಬಂಗಾಳಿ ಭಾಷೆ ಒಳಗೈತಿ. ಆದ್ರೆ ಬಂಗಾಳಿ ಭಾಷೆಯಲ್ಲಿ ಇರ್ತಕ್ಕಂಥ
ಅಂತಕ್ಕಂಥ ಒಂದು ನಾಟಕವನ್ನ BV ಕಾರಂತರವರು ಪಂಜರ ಶಾಲೆ ಅಂತಕ್ಕಂಥ ಏನಪ್ಪಾ ಅಂದ್ರೆ ಪಂಜರ ಶಾಲೆ ಅಂತಕ್ಕಂಥ ಹೆಸರಿನ ಮೂಲಕ ಅದನ್ನ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ ಅಂತ ಹೇಳಿದ್ದೆ. ಸೊ ಅದೇ ಪ್ರಶ್ನೆ ಇಲ್ಲಿ ಕೂಡ ಏನಾಗೈತಿ, ರಿಪೀಟ್ ಆಗೈತಿ. ಸೊ ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೀನಿ, ಪ್ರಶ್ನೆಗಳು ಪದೇ 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 ರಿಪೀಟ್ ಆಗೋದ್ರಿಂದ ಪ್ರಶ್ನೆ ಪತ್ರಿಕೆಯನ್ನು ಬಂದು ಚೆನ್ನಾಗಿ ಓದ್ಕೊಂಡು, ಒಂದು ಸಲ ಚೆನ್ನಾಗಿ ಓದ್ಕೊಂಡು ನೀವು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ರು ಕೂಡ ಈಸಿಯಾಗಿ ನಿಮ್ಮ ಒಂದು ಎಕ್ಸಾಮ್ ಅನ್ನ ನೀವೇನ್ ಮಾಡ್ಬೋದು, ಕ್ರ್ಯಾಕ್ ಮಾಡ್ಬೋದು. ಸೊ ಹಾಗಿದ್ರೆ ನೋಡ್ರಿ, ರವೀಂದ್ರನಾಥ್ ಟ್ಯಾಗೋರ್ ಅವರ ನಾಟಕವನ್ನ ಪಂಜರ ಶಾಲೆಯಿಂದ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರಪ್ಪ ಅಂತಂದ್ರೆ BV ಕಾರಂತರವರು. ಹೇಳ್ರಿ, BV ಕಾರಂತರವರು. ಇನ್ನು ನೆಕ್ಸ್ಟ್ ಬಂದಾಗ ಏಳನೇ ಪ್ರಶ್ನೆ ಏನಿದೆ ಅಂತಂದ್ರೆ, ಪತ್ರದ ಮೇಲ್ಭಾಗದಲ್ಲಿ ಡ್ಯಾಶ್ ಇರಬೇಕು. ಪತ್ರದ ಮೇಲ್ಭಾಗದೊಳಗೆ ಏನಿರ್ಬೇಕು, ನಮ್ಗೆಲ್ಲರಿಗೂ ಗೊತ್ತಿತ್ತು. ಪತ್ರದ ರಿಲೇಟೆಡ್ ಪ್ರಶ್ನೆ ಕೇಳಿರ್ತಾರೆ. ಒಂದು ವೈಯಕ್ತಿಕ ಪತ್ರ, ಮನವಿ ಪತ್ರ. ಹೌದಾ, ವೈಯಕ್ತಿಕ ಪತ್ರ ಅಂತ ಯಾವ್ದಕ್ಕಂತೀವಿ ನಾವು, ಮತ್ತೆ ಮನವಿ ಪತ್ರಗಳನ್ನು ಯಾವ್ದಕ್ಕಂತೀವಿ ಅಂತ ನಾವು ನೀಟಾಗಿ ತಿಳ್ಕೊಂಡ್ಬಿಟ್ರೆ ಅದ್ರ ಮೇಲೂ ಕೂಡ ಪ್ರಶ್ನೆಗಳು ಬಂದಿರ್ತವೆ. ಇನ್ನು ಪತ್ರದ ರಿಲೇಟೆಡ್ ಬಂದಂತ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ, ಪತ್ರದ ಮೇಲ್ಭಾಗದಲ್ಲಿ ಏನಿರ್ಬೇಕು. ಹಾಗಾದ್ರೆ ನಾವು ಪತ್ರದ ಮೇಲ್ಭಾಗದಲ್ಲಿ ಏನ್ ಬರಿತೀವಿ, ವಿವರವನ್ನ ಕೊಡ್ತೀವ. ಓಕೆ, ವಿವರವನ್ನ ನಾವು ಪತ್ರದ ಮೇಲ್ಭಾಗದಲ್ಲಿ ಕೊಡೋದಿಲ್ಲ. ಅಂದ್ರೆ ಬಾಡಿ ಒಳಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಪತ್ರದ ವಿವರವನ್ನ ಏನ್ ಮಾಡ್ತಾ ಹೋಗ್ತೀವಿ, ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ ತೀರ್ಥರೂಪ ತಂದೆಯವರಿಗೆ, ತೀರ್ಥರೂಪ ತಾಯಿಯವರಿಗೆ, ಹೌದಾ, ಈ ರೀತಿ ನಾವೇನ್ ಮಾಡ್ತೀವಿ, ಇದನ್ನ ಸಲಟೇಷನ್ ಅಂತ ಏನ್ ಮಾಡ್ತೀವಿ, ಇದನ್ನ ನಾವು ಬರಿತೀವಿ. ಇನ್ನು ಕ್ಷೇಮ ಸಮಾಚಾರ ಅದು ಬರೋದಿಲ್ಲ, ಪತ್ರದ ಮೇಲ್ಭಾಗದಲ್ಲಿ ಬರೋದಿಲ್ಲ. ಹಾಗಾದ್ರೆ ಪತ್ರದ ಮೇಲ್ಭಾಗದಲ್ಲಿ ಬರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ದಿನಾಂಕ, ಹೆಸರು, ವಿಳಾಸ. ಹೌದಾ, ಗೆ ಇಂದ ಅಂತೆಲ್ಲ ನಾವು ಬರಿತೀವಿ, ಹೌದಿಲ್ಲ. ಹೌದಾ, ಗೆ ಮತ್ತೆ ಹಿಂದ, ನಾವು ಇಂಗ್ಲಿಷ್ ಒಳಗಂತ ಬಂದಾಗ ಟು ಬರಿತೇವಿ. ಹೌದಾ, ಫ್ರಾಮ್ ಬರಿತೇವಿ. ಸೊ ಈ ರೀತಿಯಾಗಿ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರೆ ಪತ್ರದ ಮೇಲ್ಭಾಗದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಬರಿತಾ ಹೋಗ್ತೀವಿ. ಹಾಗಾದ್ರೆ ಪತ್ರದ ಮೇಲ್ಭಾಗದಲ್ಲಿ ಏನ್ ಇರಬೇಕು ಅಂತಂದ್ರೆ ದಿನಾಂಕ, ಹೆಸರು ಮತ್ತು ವಿಳಾಸವನ್ನ ನಾವೇನ್ ಮಾಡ್ತೀವಿ, ಬರಿತೀವಿ. ಇನ್ನು ಎಂಟನೇ ಪ್ರಶ್ನೆ ಬಂದಾಗ, ಎಂಟನೇ ಪ್ರಶ್ನೆ ಏನಿದೆ ಅಂತಂದ್ರೆ ಕೂಡಲ ಸಂಗಮ ದೇವ. ಇದಕ್ಕೆ ಉದಾಹರಣೆ ನೋಡಿ. ಇದು ಪ್ರಶ್ನೆ ಪದೇ ಪದೇ ರಿಪೀಟ್ ಆಗ್ತಾ ಇರ್ತಕ್ಕಂಥ ಪ್ರಶ್ನೆಗಳೇ. ಕೇಳಿದ ಪ್ರಶ್ನೆಗಳನ್ನ ಪದೇ ಪದೇ ಏನ್ ಮಾಡಿದ್ದಾರೆ, ಕೇಳಿದ್ದಾರೆ. ಹಾಗಾದ್ರೆ ಕೂಡಲ ಸಂಗಮ ದೇವ ಯಾವುದಕ್ಕೆ ಉದಾಹರಣೆ, ನಮಗೆ ಗೊತ್ತಿದೆ. ಕೂಡಲ ಸಂಗಮ ದೇವ ಯಾರ ಅಂಕಿತ ನಾಮ, ಕೂಡಲ ಸಂಗಮ ದೇವ ಬಸವಣ್ಣನವರ ಅಂಕಿತ ನಾಮ. ಹಾಗಾದ್ರೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಏನಾಗಿರ್ತತಿ, ಅಂಕಿತ ನಾಮ. ಅಂಕಿತ ನಾಮಕ್ಕೆ ಅದೇನಾಗ್ತತಿ, ಉದಾಹರಣೆ ಆಗಿರ್ತತಿ. ಹೌದಾ, ಹಾಗಾದ್ರೆ ಅಂಕಿತ ನಾಮ ಅಂತಂದ್ರೆ ಏನಪ್ಪಾ ಅಂದ್ರೆ ವ್ಯವಹಾರಕ್ಕಾಗಿ, ಗುರುತಿಗಾಗಿ ನಾವು ಇಟ್ಕೊಳ್ತಕ್ಕಂಥ ಹೆಸರುಗಳನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಅಂಕಿತ ನಾಮ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೇವಿ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ ಅಂತ ಬಂದಾಗ, ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ ಅಂತ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಿದೆ ಕೇವಲ 3 ಸಂಧಿಗಳು. ಹೌದಾ, ಯಾವ್ದು 3 ಸಂಧಿಗಳು ಕನ್ನಡ ಸಂಧಿಗಳಂತ ಬಂದಾಗ ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಈ 3 ಸಂಧಿಗಳ ಬಗ್ಗೆ ಹಂಗಂದ್ರೆ ಏನು ಮತ್ತೆ ಅದ್ರ ರಿಲೇಟೆಡ್ ಉದಾಹರಣೆಗಳನ್ನ ನೀಟಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಅದ್ರ ಮೇಲೆ ಕಂಪಲ್ಸರಿ ಒಂದು ಪ್ರಶ್ನೆ ಇರ್ತೈತೆ ಅಂತ ನಾನು ನಿಮ್ಗೆ ಹೇಳಿದ್ದೆ. ಸೊ ಅದನ್ನ ನೀವು ನೋಡ್ರಿ, ಇಲ್ಲಿ ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ. ಹೌದಾ, ಹಾಗಾದ್ರೆ ಲೋಪ ಸಂಧಿ ಕನ್ನಡ ಸಂಧಿ ಆಗಿರ್ತತಿ, ಆಗಮ ಸಂಧಿ ಕನ್ನಡ ಸಂಧಿ ಆಗಿರ್ತತಿ, ಮತ್ತೆ ಆದೇಶ ಸಂಧಿನೂ ಕೂಡ ಏನಾಗಿರ್ತತಿ, ಕನ್ನಡ ಸಂಧಿ ಆಗಿರ್ತತಿ. ಹಾಗಾದ್ರೆ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಕೇಳಿದ್ರೆ ಇದ್ರೊಳಗೆ ಸರಿಯಾದ ಉತ್ತರ ಯಾವ್ದು ಬರ್ತತಿ ಅಂತಂದ್ರೆ ದೀರ್ಘ ಸಂಧಿ. ದೀರ್ಘ ಸಂಧಿ ಅಂತಕ್ಕಂಥದ್ದು ಕನ್ನಡ ಸಂಧಿ ಅಲ್ಲ. ಓಕೆ, ದೀರ್ಘ ಸಂಧಿ ಅಂತಕ್ಕಂಥದ್ದು ಕನ್ನಡ ಸಂಧಿ ಅಲ್ಲ. ಇನ್ನ 10ನೇ ಪ್ರಶ್ನೆ ಅಂತ ಬಂದಾಗ, ಕರ್ನಾಟಕ ಸಂಗೀತ ಪಿತಾಮಹ ಯಾರೆಂದರೆ. ಇದು ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ. ಸೊ ಕರ್ನಾಟಕ ಸಂಗೀತ ಪಿತಾಮಹ ಅಂತ ನಾವು ಯಾರನ್ನ ಕರಿತೀವಿ, ಪುರಂದರದಾಸರನ್ನ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೀವಿ. ಇನ್ನು ಬೇರೆ ಪ್ರಶ್ನೆ ಕೂಡ ಕೇಳ್ಬೋದು, ಏನಪ್ಪಾ ಅಂದ್ರೆ ಪುರಂದರದಾಸರ ಅಂಕಿತ ನಾಮ ಯಾವುದು ಅಂತ ಕೇಳ್ಬೋದು. ಹಾಗಾದ್ರೆ ಪುರಂದರದಾಸರ ಅಂಕಿತ ನಾಮ ಯಾವ್ದಪ್ಪ ಅಂತಂದ್ರೆ ಪುರಂದರ ವಿಠಲ. ಪುರಂದರ ವಿಠಲ. ಯಾರಿಗಾದ್ರೂ ಗೊತ್ತಿಲ್ಲಕಂದ್ರೆ ನೋಟ್ಸ್ ಮಾಡ್ಕೊರಿ. ಇದನ್ನ ಅಂದ್ರೆ ನೀವು ಎಲ್ಲವನ್ನು ನೋಡೋ ಬದಲಾಗಿ ಇದನ್ನಷ್ಟೇ ನೋಡ್ಬಿಟ್ರು ಸಾಕಾಗ್ತದೆ. ಹಾಗಾದ್ರೆ ಕನಕದಾಸರ ಅಂಕಿತ ನಾಮ ಯಾವುದು, ಕನಕದಾಸರ ಅಂಕಿತ ನಾಮ ಕಾಗಿ ನೆಲೆಯಾದಿ ಕೇಶವರಾಯ. ಕಾಗಿ ನೆಲೆಯಾದಿ ಕೇಶವರಾಯ. ಇನ್ನ ವಾದಿರಾಜರ ಅಂಕಿತ ನಾಮ ಯಾವ್ದು ಬರ್ತತಿ, ಹಯವದನ. ವಾದಿರಾಜರ ಅಂಕಿತ ನಾಮ ಹಯವದನ. ಇನ್ನು ತ್ಯಾಗರಾಜರ ಅಂಕಿತ ನಾಮ ಅಂತ ಬಂದಾಗ ತ್ಯಾಗರಾಜರ ಅಂಕಿತ ನಾಮ ತ್ಯಾಗರಾಜನ ಆಗಿರ್ತತಿ. ಓಕೆ, ತ್ಯಾಗರಾಜರ ಅಂಕಿತ ನಾಮ ತ್ಯಾಗರಾಜನ ಆಗಿರ್ತದೆ. ನೋಡಿ, ಹಿಂದಿನ ಕ್ಲಾಸ್ ಒಳಗೂ ಸಹಿತ ಇದೇ ಆಪ್ಷನ್ಗಳನ್ನ ಕೊಟ್ಟಿದ್ದಲ್ಲ. ತ್ಯಾಗರಾಜರು ಅಂತ ಬಂದಾಗ 3 ಸಂಗೀತ ತ್ರಿಮೂರ್ತಿಗಳಲ್ಲಿ ತ್ಯಾಗರಾಜರು ಒಬ್ರು ಕೂಡ ಅಂತ ನಾನು ನಿಮ್ಗೆ ಏನ್ ಮಾಡಿದ್ದೆ, ಹೇಳಿದ್ದೆ. ಹಾಗಾದ್ರೆ ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡ್ತಾ ಬಂದಾಗ, 11ನೇ ಪ್ರಶ್ನೆ KS ನಿಸಾರ್ ಅಹಮದ್ ರವರ ಕವನ.
ಹೌದಾ. KS ನಿಸಾರ್ ಅಹಮದ್ ಅವರು ಬರೆದಂತ ಕವನ ಯಾವುದಪ್ಪ ಅಂತಂದ್ರೆ ನಮ್ಗೆಲ್ಲರಿಗೂ ಗೊತ್ತೈತಿ, ನಿತ್ಯೋತ್ಸವ. ಹೌದಾ. ಜೋಗದ ಸಿರಿ ಬೆಳಕಿನಲ್ಲಿ ಅಂತ ನೀವು ಹಾಡು ಕೇಳಿರ್ತೀರಿ. ಹೌದಾ. ಆ ಜೋಗದ ಸಿರಿ ಬೆಳಕಿನಲ್ಲಿ ಅಂತಕ್ಕಂಥ ಕವನವನ್ನ ಬರೆದವ್ರು ಯಾರಪ್ಪ ಅಂದ್ರೆ KS ನಿಸಾರ್ ಅಹಮದ್. ಅದನ್ನ ನಾವು ಏನಂತ ಕರಿತೀವಿ, ನಿತ್ಯೋತ್ಸವ ಕವನ ಅಂತ ನಾವು ಅದನ್ನ ಏನ್ ಮಾಡ್ತೀವಿ, ಕರಿತೀವಿ. ಓಕೆ. ಹಾಗಾದ್ರೆ KS ನಿಸಾರ್ ಅಹಮದ್ ಅವರ ಕವನ ನಿತ್ಯೋತ್ಸವ. ಇನ್ನು ನೆಕ್ಸ್ಟ್ 12ನೇ ಪ್ರಶ್ನೆ ಅಂತ ಬಂದಾಗ ಕಾಂಚನ ಸುಂದರ ಹುಡುಗಿ. ಓಕೆ, ಜಸ್ಟ್ ಅ ಮಿನಿಟ್. ಕಾಂಚನ ಸುಂದರ ಹುಡುಗಿ, ಇಲ್ಲಿ ಸುಂದರ ಎಂಬುದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಇಲ್ಲಿ ಸುಂದರ ಎಂಬುದು ಸೇಮ್ ಪ್ರಶ್ನೆ ಏನಾಗಿದೆ, ರಿಪೀಟ್ ಆಗಿದೆ. ಸೇಮ್ ಪ್ರಶ್ನೆ ಏನಾಗಿದೆ, ರಿಪೀಟ್ ಆಗಿದೆ. ಕೇಳ್ತಕ್ಕಂಥ ವಿಧಾನ ಸ್ವಲ್ಪ ಚೇಂಜ್ ಇರ್ಬೋದು, ಬಟ್ ಪ್ರಶ್ನೆ ಮಾತ್ರ ಏನಾಗಿದೆ, ರಿಪೀಟ್ ಆಗಿದೆ. ಹಾಗಾದ್ರೆ ಕಾಂಚನ ಸುಂದರ ಹುಡುಗಿ, ಇಲ್ಲಿ ಸುಂದರ ಅಂತಕ್ಕಂಥದ್ದು ಏನಾಗಿರ್ತತಿ ನೋಡ್ರಿ, ಗುಣವಿಶೇಷಣ, ವಿಭಕ್ತಿ, ಪ್ರತ್ಯಯ ಮತ್ತು ನಾಮಪದ. ನಾಮಪದ ಅಂತ ಬಂದಾಗ ಯಾವ್ದು ಬರ್ತತಿ, ಕಾಂಚನ ಬರ್ತದೆ. ಓಕೆ. ನಾಮಪದ ಯಾವುದು, ಕಾಂಚನ. ಪ್ರತ್ಯಯ ಅಂತಂದಾಗ ಇಲ್ಲಿ ಪ್ರತ್ಯಯ ಇಲ್ಲ, ವಿಭಕ್ತಿ ಇಲ್ಲ. ಹಾಗಾದ್ರೆ ಇಲ್ಲಿ ಸುಂದರ ಅಂತಕ್ಕಂಥದ್ದು ಏನಾಗಿರ್ತದೆ ಹೇಳ್ರಿ, ಸುಂದರ ಅಂತಕ್ಕಂಥದ್ದು ಗುಣವಿಶೇಷಣ ಆಗಿರ್ತದೆ. ಸುಂದರ ಅಂತಕ್ಕಂಥದ್ದು ಏನಾಗಿರ್ತತಿ, ಗುಣವಿಶೇಷಣ ಆಗಿರ್ತದೆ. ಯಾಕಂದ್ರೆ ಅದು ಸುಂದರ ಅಂತಕ್ಕಂಥ ಒಂದು ಕಾಂಚನಾಳ ಗುಣವನ್ನ ಏನ್ ಮಾಡ್ತಾ ಇದೆ, ಹೇಳ್ತಾ ಇದೆ. ಓಕೆ. ಅಷ್ಟೇ ಅಲ್ಲ, ಒಂದು ನಾಮಪದವನ್ನ ಹೊಗಳ್ತಾ ಇರ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಿ, ಗುಣವಿಶೇಷಣ ಅಥವಾ ನಾಮವಿಶೇಷಣ, ಅಡ್ಜೆಕ್ಟಿವ್ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ಓಕೆ. ಅಡ್ಜೆಕ್ಟಿವ್ ಯಾವಾಗ್ಲೂ ಏನಾಗಿರ್ತೈತಿಪ್ಪ ಅಂತಂದ್ರೆ ಏನು ನಾಮಪದದ ನಂತರ ಬಂದಿರ್ತದೆ. ಸೊ ಅದಕ್ಕೋಸ್ಕರ ಕಾಂಚನ ಸುಂದರ ಹುಡುಗಿ. ಕಾಂಚನ ಯಾವ ರೀತಿಯಾಗಿರ್ತಕ್ಕಂಥ ಹುಡುಗಿ, ಸುಂದರವಾದಂಥ ಹುಡುಗಿ. ಅವಳ ಗುಣವನ್ನ ಹೇಳ್ತಕ್ಕಂಥದಕ್ಕೆ ನಾವು ಏನಂತ ಕರಿತೀವಿ, ಗುಣವಿಶೇಷಣ ಅಂತ ಹೇಳಿ ಏನ್ ಮಾಡ್ತೀವಿ, ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಬಂದಾಗ 13ನೇ ಪ್ರಶ್ನೆ, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ. ಇದು ಕೂಡ ರಿಪೀಟ್ ಆಗಿರ್ತಕ್ಕಂಥ ಪ್ರಶ್ನೆ. ಓಕೆ. ಹಾಗಾದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕಾವ್ಯನಾಮ ಯಾವುದು, ಅಂಬಿಕಾ ತನಯ ದತ್ತ. ನಾನು ನಿಮ್ಗೆ ಹೇಳಿದ್ದೆ, ಅಂಬಿಕಾ ತನಯ ದತ್ತ. ಓಕೆ. ಅಂಬಿಕಾಳ ಮಗ ಯಾರಪ್ಪ ಅಂತಂದ್ರೆ ದತ್ತ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಅಥವಾ ದ.ರಾ. ಬೇಂದ್ರೆ ಇವರ ಒಂದು ಶಾರ್ಟ್ಕಟ್ ಒಳಗೆ ನಾವೇನಂತ ಕರಿತೀವಿ, ದ.ರಾ. ಬೇಂದ್ರೆ ಅಂತ ಕರಿತೀವಿ. ದ.ರಾ. ಬೇಂದ್ರೆ ಅವರ ಕಾವ್ಯನಾಮ ಏನಾಗಿರ್ತತಿ ಅಂತಂದ್ರೆ ಅಂಬಿಕಾ ತನಯ ದತ್ತ. ನೆಕ್ಸ್ಟ್ 14ನೇ ಪ್ರಶ್ನೆ. 14ನೇ ಪ್ರಶ್ನೆ ಏನಾಯ್ತು ಅಂತಂದ್ರೆ ಕೆಲಸ, ಉದ್ಯೋಗ, ಕವನ, ಊಳಿಗ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ. ಓಕೆ. ನಮಗೆ ಗೊತ್ತೈತಿ ಕೆಲಸ ಅಂದ್ರೂ ಕೂಡ ಉದ್ಯೋಗ ಅಂದ್ರೂ ಕೂಡ ಎರಡು ಏನಾಗಿರ್ತಾವ, ಸಮಾನಾರ್ಥಕ ಪದಗಳಿರ್ತಾವ. ನಮ್ಗೆ ಫೆಮಿಲಿಯರ್ ಇರ್ತವೆ. ಯಾಕಂದ್ರೆ ಪದೇ ನಾವು ಈ ಪದಗಳನ್ನ ಏನ್ ಮಾಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಹಾಗಾದ್ರೆ ಕವನ ಮತ್ತು ಊಳಿಗ ಅಂತ ಬಂದಾಗ ಇವುಗಳಿಗಿರ್ತಕ್ಕಂಥ ಡಿಫ್ರೆನ್ಸ್ ಏನು, ನಮಗೆ ಕವನ ಅಂದ್ರೆ ಗೊತ್ತೈತಿ. ಓಕೆ. ಕವಿತೆಗಳು ಅಂತ ಬರ್ತೈತಿ, ಅಥವಾ ಒಂದು ಹೆಸರು ಅಂತ ಬರ್ತೈತಿ. ಓಕೆ. ಹಾಗಾದ್ರೆ ಊಳಿಗ ಅಂತಂದ್ರೆ ಏನು ನೋಡ್ರಿ. ಊಳಿಗ ಅಂತಂದ್ರೆ ಓಕೆ, ಊಳಿಗ ಅಂತಂದ್ರೆ ಸೇವೆ ಮಾಡುವವರು. ಊಳಿಗ ಅಂತಂದ್ರೆ ಏನು, ಸೇವೆ ಮಾಡುವವರು. ಸೇವೆ ಮಾಡುವವರು. ಸೇವೆ ಮಾಡುವವರಿಗೆ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಊಳಿಗ ಅಂತ ಹೇಳಿ ನಾವೇನ್ ಮಾಡ್ತೀವಿ, ಕರಿತೀವಿ. ಹೌದಾ. ಸೇವಕ, ಹೌದಾ, ಸೇವಕ, ನೌಕರ, ಉದ್ಯೋಗಿ. ಓಕೆ. ಇದೆಲ್ಲವೂ ಕೂಡ ಏನಾಗ್ತದಪ್ಪ ಅಂತಂದ್ರೆ ಊಳಿಗ ಅಂತಕ್ಕಂಥ ಪದಕ್ಕೆ ಸಮಾನಾರ್ಥಕ ಪದ ಆಗಿರ್ತದೆ. ಹಾಗಾದ್ರೆ ಅಲ್ಲಿ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಕೇಳಿದ್ರೆ, ಹಾಗಾದ್ರೆ ಕೆಲಸ ಅಂದ್ರೂ ಕೂಡ ಊಳಿಗ, ಉದ್ಯೋಗ, ಊಳಿಗ ಇವೆಲ್ಲ ಕೂಡ ಏನಾಗಿರ್ತಪ್ಪ ಅಂದ್ರೆ ಸಮಾನಾರ್ಥಕ ಪದಗಳಾಗಿರ್ತವೆ. ಇಲ್ಲಿ ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ ಯಾವುದು ಅಂತಂದ್ರೆ ಕವನ. ಕವನ ಅಂತಕ್ಕಂಥದ್ದು ಏನಾಗಿರ್ತತಿ, ಗುಂಪಿಗೆ ಸೇರದೇ ಇರ್ತಕ್ಕಂಥ ಪದ. ಆಪ್ಷನ್ ಡಿ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾಗಿರ್ತತಿ. ಇನ್ನು 15ನೇ ಪ್ರಶ್ನೆ ಅಂತ ಬಂದಾಗ ರಾಮನು ನೀರನ್ನು ಕುಡಿಯುವನು. ಓಕೆ. ನಾನಲ್ಲಿ ಹೇಳಿದ್ದೆ ನಿಮಗೆ ಕಾಲಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳ್ತಾರಂತೆ. ಹೌದಾ. ಕಾಲ ಪ್ರತ್ಯಯಗಳು ಯಾವ ಬರ್ತಾವ ಅಂತ ಹೇಳಿದ್ದೆ ನಿಮ್ಗ. ಒಂದು ಉತ್ತ ಬರ್ತತಿ. ಓಕೆ. ದ, ಉತ್ತ, ಉವ ಅಂತಕ್ಕಂಥ ಕಾಲ ಪ್ರತ್ಯಯಗಳು ಆಗಿರ್ತಾವ. ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಅಲ್ಲೇನ್ ಕೇಳಿದಾರಪ್ಪ ಅಂದ್ರೆ ರಾಮನು ನೀರನ್ನು ಕುಡಿಯುವನು. ಹಾಗಾದ್ರೆ ಇಲ್ಲಿ ಏನ್ ಬರ್ತತಿ, ಹೂವ ಬರ್ತತಿ. ಬರಂತತಿ ಇಲ್ಲಿ ಇಲ್ಲೇನೈತಿ, ಯು ಒಳಗ ಯಾಕ ಊ ಸೇರಿದ್ರೆ ಏನಾಗ್ತದೆ, ಯು ಹೋಗ್ತದೆ. ಹಾಗಾದ್ರೆ ಹೂವ ಅಂತಕ್ಕಂಥ ಪ್ರತಿಯಲ್ಲಿ ಸೇರಿದಾಗ ಅದೇನಾಗ್ತದಪ್ಪ ಅಂತಂದ್ರೆ ಭವಿಷ್ಯತ್ ಕಾಲದ ಏನು ಕಾಲವನ್ನ ಅದೇನ್ ಮಾಡ್ತತಿ, ತೋರಿಸ್ತತಿ. ಹಾಗಾದ್ರೆ ಇಲ್ಲಿ ರಾಮನು ನೀರನ್ನು ಕುಡಿಯುವನು ಹೂವ ಬಂದದಂದ್ರೆ ಯಾವ್ದಾಗ್ತದೆ ಹೇಳ್ರಿ, ಭವಿಷ್ಯತ್ ಕಾಲವಿದೆ. ಯಾವ ಕಾಲವಿದೆ, ಜಸ್ಟ್ ಮೀನ್ ಆಪ್ಷನ್ ಅನ್ನು ನೋಡ್ತಾ ಹೋದಾಗ ಭೂತ ಭವಿಷ್ಯತ್ ಕಾಲ. ಭೂತ ಭವಿಷ್ಯತ್ ಕಾಲ ಅಂತೂ ಬರೋದಿಲ್ಲ, ಭೂತಕಾಲ ಬರೋದಿಲ್ಲ, ವರ್ತಮಾನ ಕಾಲ ಬರೋದಿಲ್ಲ. ಹಾಗಾದ್ರೆ ಭವಿಷ್ಯತ್ ಕಾಲ ಅಂತಕ್ಕಂಥದ್ದು ಏನಾಗಿರ್ತತಿ, ಸರಿಯಾದಂತ ಆನ್ಸರ್ ಆಗಿರ್ತತಿ. ಇನ್ನು ನೆಕ್ಸ್ಟ್ 16ನೇ ಪ್ರಶ್ನೆ ಬಂದಾಗ 16ನೇ ಪ್ರಶ್ನೆ ಪಂಚಮಿ ಹಬ್ಬ. ಇದರಲ್ಲಿ ಅನುಸ್ವಾರಾಕ್ಷರ ಅಂತ ಕೇಳಿದಾರೆ. ನಾನು ನಿಮ್ಗೆ ಹೇಳಿದೆ ಅನುಸ್ವಾರ ಮತ್ತು ವಿಸರ್ಗಗಳ ಬಗ್ಗೆ ಹೇಳಿದ್ದೆ. ಹೌದಾ. ಹೋದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಏನ್ ಮಾಡಿದ್ರಪ್ಪ ಅಂದ್ರೆ ವಿಸರ್ಗದ ಬಗ್ಗೆ ಕೇಳಿದ್ರು.
ಓಕೆ, ಇಲ್ಲಿ ಏನ್ ಕೇಳಿದಾರೆ ಅಂತಂದ್ರೆ ಅನುಸ್ವಾರದ ಬಗ್ಗೆ ಕೇಳಿದಾರೆ. ಹಾಗಾದ್ರೆ ಯೋಗವಾಹಗಳು ಎಷ್ಟದ? 2 ಅದಾವ, ಒಂದು ಅನುಸ್ವಾರ ಮತ್ತೊಂದು ವಿಸರ್ಗ. ನಾವು ಎರಡರ ಬಗ್ಗೆ ತಿಳ್ಕೊಂಡ್ವಿ ಅಂದ್ರೆ ಏನ್ ಪ್ರಶ್ನೆ ಬಂದ್ರು ಕೂಡ ನಾವು ಈಸಿಯಾಗಿ ಏನ್ ಮಾಡ್ಬೋದು, ಬಿಡಿಸ್ಬೋದು. ಹಾಗಾದ್ರೆ ಅನುಸ್ವಾರ ಅಂತಂದಾಗ ಅಂತಕ್ಕಂಥದ್ದನ್ನ ನಾವ್ ಏನಂತ ಕರಿತೀವಿ? ಅನುಸ್ವಾರ ಅಂತ ಕರಿತೀವಿ. ಅಂದ್ರೆ 2 ಸೊನ್ನೆಗಳು ಬಂದ್ರೆ ನಾವು ಅದನ್ನ ಏನಂತ ಕರಿತೀವಿ? ವಿಸರ್ಗ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ 1 ಸೊನ್ನೆ ಬಂದಿರ್ತಕ್ಕಂಥದ್ದು ಯಾವುದು? ಪಂ. ಪಂ ಅಂತಕ್ಕಂಥದ್ದು ಏನಾಗಿರ್ತತಿ ಹೇಳ್ರಿ? ಅನುಸ್ವಾರ ಆಗಿರ್ತತಿ. ಹಾಗಾದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತತಿ? ಸರಿಯಾಗಿರ್ತತಿ. ಈಗ ನೆಕ್ಸ್ಟ್ 17ನೇ ಪ್ರಶ್ನೆ ಅಂತ ಬಂದಾಗ, ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು? ಒಗಟು. ಪ್ರತಿ ಸಲನು ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲೂ ಒಂದೊಂದು ಒಗಟುಗಳನ್ನ ಕೇಳಿರ್ತಾರೆ. ಓಕೆ, ನೀವು ಅಂದ್ರೆ ಎಲ್ಲರಿಗೂ ಸಿಮಿಲರ್ ಆಗಿರ್ತಕ್ಕಂಥ ಒಗಟುಗಳನ್ನ ನೋಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಪುಸ್ತಕದೊಳಗೂ ಒಗಟುಗಳು ಹಲವಾರು ಒಗಟುಗಳನ್ನ ಕೊಟ್ಟಿದ್ದಾರೆ. ನೀವು ಅದನ್ನ ನೋಡ್ಕೊಂಡ್ರಿ ಅಂದ್ರೆ ಈಸಿಯಾಗಿ ಪ್ರಶ್ನೆಗಳನ್ನ ಬಿಡಿಸ್ಬಹುದು. ಹಾಗಾದ್ರೆ ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು ಅಂತ ಕೇಳಿದ್ದಾರೆ. ಹಾಗಾದ್ರೆ ಮುಂಗುಸಿ ಬರೋದಿಲ್ಲ. ಹಾವು ಹಾರ್ತತಿ, ಇದು ಬರೋದಿಲ್ಲ. ಮಂಗ ಹಾರ್ತತಿ, ಬಟ್ ಏನಪ್ಪಾ ಅಂತಂದ್ರೆ ಜೋರಾಗಿ ಅದು ಕೂಗೋದಿಲ್ಲ, ಅದು ಜಾಸ್ತಿ ಕೂರೋದಿಲ್ಲ, ಅದು ಮರದಿಂದ ಮರಕ್ಕೆ ಏನ್ ಮಾಡ್ತಾ ಇರ್ತತಿ? ಹಾರ್ತಾ ಇರ್ತತಿ. ಹಾಗಾದ್ರೆ ಕೂಗಿದರೆ ರಾವಣ, ಕಪ್ಪೆ ಕುಂತ ಸ್ಟಾರ್ಟ್ ಮಾಡ್ತಂತಂದ್ರೆ ಕಿವಿಗಳು ನಮಗೂ ಏನ್ ಅನ್ನಿಸ್ತೈತೋ ಮರ್ರ ಅನ್ನಿಸ್ತಿರ್ತಾವ, ಹೌದಾ? ಇನ್ನ ಹಾರಿದರೆ ಹನುಮ, ಕಪ್ಪೆ ಏನ್ ಮಾಡ್ತೈತೆ? ತುಂಬಾ ಏನು ಜೋರಾಗಿ ಏನ್ ಮಾಡ್ತ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಅತಿ ವೇಗವಾಗಿ ಅದೇನ್ ಮಾಡ್ತದಪ್ಪ ಅಂತಂದ್ರೆ ಹಾರ್ತತಿ. ಕೂತರೆ ಮುನಿ, ಕಪ್ಪಿ ಕೂತ್ಕೊಂಡ್ಬಿಡ್ತದೆ, ಅಲ್ಲಾಡೋಂಗಿಲ್ಲ, ಸುಮ್ಮನೆ ಅಲ್ಲೇ ಕೂತ್ಕೊಂಡ್ಬಿಟ್ಟಿರ್ತದೆ. ಸೊ ಅದಕ್ಕೋಸ್ಕರ ಸರಿಯಾದಂತ ಆನ್ಸರ್ ಯಾವ್ದು ಬರ್ತದೆ ಅಂದ್ರೆ ಕಪ್ಪೆ. ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ, ನಾನು ಯಾರು? ಕಪ್ಪೆ. ನೆಕ್ಸ್ಟ್ 18ನೇ ಪ್ರಶ್ನೆ ಅಂತ ಬಂದಾಗ, 18ನೇ ಪ್ರಶ್ನೆ, ರಾಮನು ನದಿಯಲ್ಲಿ ಈಜಿದನು. ಹಾಗಾದ್ರೆ ಈಜಿದನು ಎಂಬುದು ಇದನ್ನು ಸೂಚಿಸುತ್ತದೆ. ನಾ ಹೇಳಿದ್ದೆ ನಿಮಗೆ ಒಂದು ವಾಕ್ಯ ಅಂತ ಬಂದಾಗ ಅದ್ರೊಳಗ ಕರ್ತೃಪದ, ಕರ್ಮಪದ ಮತ್ತೆ ಕ್ರಿಯಾಪದ ಇರ್ತತಿ ಅಂತ ಹೇಳಿ. ಓಕೆ, ಕರ್ತೃ, ಕರ್ಮ, ಕ್ರಿಯಾಪದ. ಓಕೆ, ಹಾಗಾದ್ರೆ ಈಜಿದನು ಅಂತಕ್ಕಂಥದ್ದು ಏನ್ ಮಾಡಾಕುಂತೈತಿ? ಇಲ್ಲಿ ಕೆಲಸವನ್ನ ಹೇಳ್ತಾ ಇದೆ. ಅಲ್ಲಿ ಕ್ರಿಯೆ ಅಂತಕ್ಕಂಥದ್ದು ಏನ್ ಮಾಡ್ತಾ ಇದೆ? ನಡೀತಾ ಇದೆ. ಹಾಗಾದ್ರೆ ಅದ್ ಯಾವ ಪದ ಬರ್ತದೆ ಹೇಳ್ರಿ? ಕ್ರಿಯಾಪದ ಬರ್ತದೆ. ಓಕೆ, ರಾಮನು ನದಿಯಲ್ಲಿ ಈಜಿದನು ಅಂತಕ್ಕಂಥದ್ದು ಕ್ರಿಯಾಪದ ಬರ್ತದೆ. ಇನ್ನು 19ನೇ ಪ್ರಶ್ನೆ ಅಂತ ಬಂದಾಗ, ಅದ್ಭುತವಾದ ಚಿತ್ರ, ಇಲ್ಲಿರುವ ಲೇಖನ ಚಿಹ್ನೆ ನೋಡ್ರಿ. ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳಿಗೆ, ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಕೇಳಿರ್ಲಿಲ್ಲ. ಬಟ್ ಏನಪ್ಪಾ, ಇಲ್ಲಿ ಲೇಖನ ಚಿಹ್ನೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಹಾಗಾದ್ರೆ ಲೇಖನ ಚಿಹ್ನೆಗಳನ್ನು ಕೂಡ ನೀವು ಏನ್ ಮಾಡ್ಬೇಕಾಗ್ತತಿ? ನೋಡ್ಕೋಬೇಕಾಗ್ತದೆ. ಲೇಖನ ಚಿಹ್ನೆಗಳು ಅಂತ ತುಂಬಾ ಹೆವಿ ಏನಿಲ್ಲ, ಹೌದಾ? ಫುಲ್ ಸ್ಟಾಪ್, ಪೂರ್ಣ ವಿರಾಮದ ಬಗ್ಗೆ ತಿಳ್ಕೊರಿ, ಅಲ್ಪ ವಿರಾಮದ ಬಗ್ಗೆ ತಿಳ್ಕೊರಿ, ಆಮೇಲೆ ಪ್ರಶ್ನಾರ್ಥಕ ಚಿಹ್ನೆ, ನೆಕ್ಸ್ಟ್ ಬಂದಾಗ ಭಾವಸೂಚಕ ಚಿಹ್ನೆ. ನೀವು ಇಷ್ಟರ ಬಗ್ಗೆ ತಿಳ್ಕೊಂಡ್ರು ಕೂಡ ಏನ್ ಮಾಡ್ಬೋದು ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನೇ ಬಿಡಿಸ್ಬೋದು. ಯಾಕಂದ್ರೆ ಪದೇ ಪದೇ ನೀವು ಚಿಕ್ಕ ಮಕ್ಕಳಾಗಿರೋದ್ರಿಂದ ಪದೇ ಪದೇ ಇದ್ರ ಮೇಲಿನ ಪ್ರಶ್ನೆಗಳು ಏನಾಗ್ತಾ ಹೋಗ್ತಾವ? ರಿಪೀಟ್ ಆಗ್ತಾ ಹೋಗ್ತಾವ. ಹಾಗಾದ್ರೆ ನೋಡ್ರಿ, ಅದ್ಭುತವಾದ ಚಿತ್ರ, ಇಲ್ಲಿ ಇರ್ತಕ್ಕಂಥ ಚಿಹ್ನೆ ಯಾವ್ದಪ್ಪ ಅಂತಂದ್ರೆ ಇದು ಪೂರ್ಣ ವಿರಾಮ ಚಿಹ್ನೆ ಅಲ್ಲ, ಪ್ರಶ್ನಾರ್ಥಕ ಚಿಹ್ನೆ ಅಲ್ಲ, ಭಾವಸೂಚಕ ಚಿಹ್ನೆ ಮತ್ತೆ ಉದ್ಧರಣ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇಲ್ಲಿ ಅದ್ಭುತವಾದಂತಹ ಚಿತ್ರ ಅಂದಾಗ ನಾವಲ್ಲಿ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತೀವಿ. ಹಾಗಾದ್ರೆ ಅದು ಯಾವ್ದು ಹೇಳ್ತದೆ ಹೇಳ್ರಿ? ಭಾವಸೂಚಕ, ಅಥವಾ ಇದನ್ನ ಆಶ್ಚರ್ಯ ಸೂಚಕ ಅಂದ್ರೂ ಕೂಡ ಏನ್ ಮಾಡ್ತಾರ? ಕರೀತಾರೆ. ಭಾವಸೂಚಕ ಅಂದ್ರೂ ಕೂಡ ಒಂದೇ, ಆಶ್ಚರ್ಯ ಸೂಚಕ ಅಂದ್ರೂ ಕೂಡ ಏನಾಗಿರ್ತತಿ? ಒಂದೇ ಆಗಿರ್ತತಿ. ಇನ್ನು 20ನೇ ಪ್ರಶ್ನೆ ಅಂತ ಬಂದಾಗ ನೋಡ್ರಿ, ಮನೆ ಪ್ಲಸ್ ಉ. ಓಕೆ, ಇದನ್ನ ನಾವು ಕೂಡಿಸಿ ಬರ್ದಾಗ ಏನಾಗ್ತತಿ? ಮನೆಕ ಹೂ ಅಲ್ಲ, ಇಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಸೇರಿಸಿದ್ರೆ ಏನಾಗ್ತತಿ? ಮನೆಯ ಆಗ್ತತಿ. ಇದು ಮನು ಅಂತೂ ಬರೋದಿಲ್ಲ, ಮನೆ ಪ್ಲಸ್ ಇಂದ ಮನೆಯಿಂದ ಆಗ್ತದೆ. ಓಕೆ, ಹಾಗಾದ್ರೆ ಇಲ್ಲಿ ಮನೆ ಪ್ಲಸ್ ಉ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ ಬಿ ಅಂತಕ್ಕಂಥದ್ದು ಏನಾಗಿರ್ತದೆ? ಸರಿಯಾಗಿರ್ತದೆ. ಮನೆ ಪ್ಲಸ್ ಉ ಮನೆಯು, ಮನೆ ಪ್ಲಸ್ ಉ ಮನೆಯು. ಓಕೆ, ಇನ್ನು ನೆಕ್ಸ್ಟ್ ಬಂದಾಗ 21ನೇ ಪ್ರಶ್ನೆ ನೋಡ್ತಾ ಹೋದಾಗ, ಇಲ್ಲಿಂದ 20ರಿಂದ 40ರವರೆಗೂ ಇಂಗ್ಲಿಷ್ ವಿಭಾಗವನ್ನ, ಇಂಗ್ಲಿಷ್ ಸೆಕ್ಷನ್ ಅನ್ನ ನಾವ್ ಏನ್ ಮಾಡ್ತಾ ಹೋಗ್ತೀವಿ? ನೋಡ್ತಾ ಹೋಗ್ತೀವಿ. ಇದ್ರ ಮುಂದುವರೆದಂತ ತರಗತಿಗಳನ್ನ ನಾನು ಕಟ್ ಮಾಡಿ ಏನ್ ಮಾಡ್ತಾನೆ ಅಂದ್ರೆ ಅಪ್ಲೋಡ್ ಮಾಡ್ತಾನೆ. ಯಾಕಂದ್ರೆ ತರಗತಿ ತುಂಬಾ ಲೆಂತಿ ಆತಂತಂದ್ರೆ ನಿಮಗೆ ನೋಡೋಕೆ ಏನಾಗ್ತದೆ? ಇಂಟ್ರೆಸ್ಟ್ ಹೋಗ್ಬಿಡ್ತದೆ. ಓಕೆ, ಸೊ ಅದಕ್ಕೋಸ್ಕರ ತರಗತಿಯನ್ನ 20 ನಿಮಿಷ 15 ನಿಮಿಷ ಈ ರೀತಿ ತರಗತಿಗಳನ್ನ ಕಟ್ ಮಾಡಿ ನಾನು ಏನ್ ಮಾಡ್ತಾ ಹೋಗ್ತೇನೆ ಅಂತ ಅಪ್ಲೋಡ್ ಮಾಡ್ತಾನೆ ಅಂತ. ಓಕೆ ವಿದ್ಯಾರ್ಥಿಗಳೇ, ಇದೇ ರೀತಿಯ ತರಗತಿಗಳಿಗಾಗಿ ನೀವು ಮೈ ಕ್ಲಾಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಶೇರ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ. ಪ್ರತಿದಿನ ತರಗತಿಗಳನ್ನು ನೋಡ್ತಾ ಇರಿ. ನೆಕ್ಸ್ಟ್ ಬರ್ತಕ್ಕಂಥ ನಿಮ್ಮ ಒಂದು ಮೊರಾರ್ಜಿ ದೇಸಾಯಿ ಆದರ್ಶ ಆಳ್ವಾಸ್ ಎಕ್ಸಾಮ್ಗಳಿಗೆ ಅತಿ ಹೆಚ್ಚು ಅಂಕಗಳನ್ನ ಗಳಿಸ್ರಿ. ಕೇವಲ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರೆದು ಎಂಟ್ರೆನ್ಸ್ ಎಕ್ಸಾಮ್ಗಳು ಪಾಸ್ ಆಗೋದು ಮಾತ್ರ ತರಗತಿಗಳ ಉದ್ದೇಶ ಆಗಿರೋದಿಲ್ಲ. ಅದರ್ವೈಸ್ ನೀವು ಕೂಡ ಏನ್ ಮಾಡ್ಬೇಕು ಅಂದ್ರೆ ಹೆಚ್ಚು ನಾಲೆಜ್ ಅನ್ನ ಪಡ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥ ಎಲ್ಲಾ ಎಕ್ಸಾಮ್ಸ್ಗಳಿಗೂ ಯಾವ ರೀತಿ ಪ್ರಶ್ನೆಗಳು ಬರ್ತಾವ, ನಾವು ಯಾವ ರೀತಿ ಆನ್ಸರ್ ಅನ್ನ ಮಾಡ್ಬೇಕು ಅಂತಕ್ಕಂಥದನ್ನ ಈ ರೀತಿಯ ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ತರಗತಿಗಳನ್ನ ನೀವು ನೋಡೋದ್ರಿಂದ ಆ ರೀತಿ ಇರ್ತಕ್ಕಂಥ ಒಂದು ಸ್ಕಿಲ್ ನಿಮಗೆ ಏನಾಗ್ತದೆ? ಡೆವಲಪ್ ಆಗ್ತದೆ. ಸೊ ವಿದ್ಯಾರ್ಥಿಗಳೇ, ಮುಂದಿನ ತರಗತಿಯೊಳಗ ಇಂಗ್ಲಿಷ್ ವಿಭಾಗವನ್ನ ನಾವು ಏನ್ ಮಾಡ್ತಾ ಹೋಗೋಣ ಅಂತ ಬಿಡಿಸ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.